ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 44ನೇ ಪದ್ಯ. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ತನು ಮೂರನು ಅಗಲದಿರ್ಪರುಜೆಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ ಅಖಿಳ ಬಾಧೆಯ ನಿಹದೋಳು ನೆನೆಯದಂತಿರಿಸು ಎನ್ನನು. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ಕಲುಷ ಕರ್ಮವನೇ ಮಾಡಿಸು ಕೃತವನು ಉಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ನರನು ತೊಡಗಿ ಬ್ರಹ್ಮನು ಕಡೆಯಾದ ಅವರೊಳು ನೂರ್ಮಡಿಸಿ ಮಿಕ್ಕ ಆಹರುಷಗಳನ್ನು ದಾಂಟಿದ ನಿಜ ಸುಖ ಭರಿತನೆಂದು ಎನಿಸು ಎನ್ನನು. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವನು ಎಸಗಿ ಮುನ್ನವೇ ಬಳಿಕ ನಿನ್ನ ಇರವರಿದೆನು ಇನ್ನವನ ಎಳೆಸಲೀಯದೆ ಇರಿಸನ್ನನು. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ಸದುಗತಿಗಳನ್ನು ಬೇರೆ ಬಯಸಲು ಈಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನು ಅಗಲದೆ ಬೆರೆಸಿಹುದೆನ್ನನು. ಕಾಡಲಿನ್ನೇನ ಭವನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸು ಎನ್ನನು. ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತೆ ದಿವ್ಯೈಸ್ತವ ವೇದೈ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಃ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾಧಿದೇವತೆಯಾಗಿ ಶುದ್ಧ ಬುದ್ಧಿಯ ಸಾಕ್ಷಿಯಾಗಿ ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ರೋಪರಾಗಿ ಮಹಾನುಭಾವರಾದ ಸರ್ವ ಗುರೋತ್ತಮರಲ್ಲಿ ಸಾಧಕೋತ್ತಮರಾದ ತಮ್ಮೆಲ್ಲರಲ್ಲಿ ದತ್ತ ವಿಷಯವನ್ನ ಪದ್ಯರೂಪವನ್ನಾಗಿ ಹಾಡಿ ನಮ್ಮ ನಿಮ್ಮೆಲ್ಲರಿಗೂ ಆತ್ಮಬೋಧಿಯನ್ನು ಮಾಡುತ್ತಿರುವಂತಹ ಪೂಜ್ಯಪಾದರಾದಂತಹ ಅಮ್ಮನವರ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರೂಪ ಮಂಗಲಾಚರಣೆಯನ್ನು ಸಲ್ಲಿಸಿ ಪುಣ್ಯಾತ್ಮರು. ನಿಮಗೆಲ್ಲ ಚಂದ್ರೋದಯ ಸಮಯದಲ್ಲಿ ಕೃಪಾ ಚತುಷ್ಟಯಗಳು ಅಂತ ಒಂದು ಮಾತನ್ನ ಹೇಳಿದ ರುದ್ರಣ್ಣ.
ಕೃಪಾ ಚತುಷ್ಟಯಗಳಂದ್ರೆ ಗೊತ್ತದಲ್ಲ? ಹ್ಞೂ ರೀ. ಯಾವ್ಯಾವ ಅನ್ನೋದು ಒಂದು ಮಾತು ಹೇಳ್ತೀರೇನಪ್ಪ? ಹ್ಞೂ ರೀ. ಯಾವ್ದಪ್ಪ ಕೃಪಾ ಚತುಷ್ಟಯಗಳು ಯಾವ್ಯಾವ ಹೇಳ್ರಿಪ್ಪ? ಈಶ್ವರ ಕೃಪಾ, ವೇದ ಕೃಪಾ, ದೇವರ ಕೃಪಾ, ಗುರುಕೃಪಾ, ಗುರುಕೃಪಾ, ಅಂತಃಕರಣ ಕೃಪಾ. ಅಂತಃಕರಣ ಕೃಪಾ ಅಂದ್ರೆ ಏನಂತಾರಪ್ಪ ಅದಕ್ಕೆ? ಕೃಪಾ ಚತುಷ್ಟಯಗಳು. ಹೌದು. ಕೃಪಾ ಚತುಷ್ಟಯದಲ್ಲಿ ಮೊದಲ ಕೃಪೆ ಯಾವುದಪ್ಪ? ಈಶ್ವರ. ಈ ಈಶ್ವರನ ಕೃಪೆಯಿಂದ ನಿಮ್ಗೆ ಏನೇನ್ ಸಿದ್ಧ ಆಗ್ಯದ ಅಂತಂದ್ರ ಸುಂದರವಾದ ದೇಹ. ಸುಂದರವಾದ ದೇಹ ಕೊಟ್ಟವ್ರು ಯಾರು? ಈಶ್ವರ. ಸುಂದರವಾದ ವಾತಾವರಣವನ್ನ, ಸದ್ಬುದ್ಧಿಯನ್ನ, ಸದ್ ಸಂಖ್ಯಾ ಸಂಪನ್ನರನ್ನ ನಿಮಗೆ ಕುಳಿತಲ್ಲೇ ತಂದು ಕೊಟ್ಟಂತ ಪುಣ್ಯ ಪುರುಷ ಯಾರಪ್ಪ ನಿಮಗಂತಂದ್ರ ಭಗವಂತನ ಕೃಪಾ. ಹೌದಿಲ್ಲ? ಹೌದು. ಪರಮಾತ್ಮನ ಕೃಪೆಯಿಂದ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯವನ್ನು ಪಡೆದು ಸದ್ವೇದಗಳ ಪರಿಚಯ ಮಾಡಿಕೊಂಡು ನಾನು ಎಷ್ಟೇ ಕಷ್ಟ ಮಾಡಿಕೊಂಡು ನಾನು ಪರಮಾತ್ಮನ ಅನುಸಂಧಾನಕ್ಕೆ ಬಂದ್ರೂ ಕೂಡ ಅಂತಃಕರಣ ಅನ್ನೋದೊಂದು ಏನದಲ್ಲ, ಅದು ಹಳೆಯ ಭಾಗ. ಹೌದು ರುದ್ರಣ್ಣ, ಹೌದು. ಈ ಹಳಿ ಭಾಗ ಅಂತಿರ್ತಾವ ಗೊತ್ತಾನ, ಊರ್ ಮುಂದ ನೀರ್ ಬೀಳಾರ್ದು. ಹಳಿ ಭಾಗ ಊರನ್ನವ್ರೆಲ್ಲ ಕಸ ಹೋಗಿತಾರ ಅದ್ರಾಗ. ಈ ಯಾರ ಮನೆ ಕಸ ಅಂತ ಹೇಳುದು? ಏನೈತಂತ ಏನ್ ಆ ಕಸ ಏನಾರ ನಮಗ್ ಗೊತ್ತದವಂತ ಮಾವು? ಇಲ್ಲ. ಮತ್ ಯಾರಿಗಾರ ಒಗಿಬೇಡ ಅಂದ್ರೆ ಬಿಡ್ತಾರಣ? ಬಿಡಂಗಿಲ್ಲ. ಅದು ಹೆಂಗೋ ಹಂಗ ನಿಮ್ಮ ಚಿತ್ಸರೋವರಾತ್ಮ, ನಿಮ್ಮ ಅಂತಃಕರಣ ಅನ್ನೋದು ಅನೇಕ ಲಕ್ಷ ಕೋಟಿ ಜನ್ಮಗಳಿಂದ ದೇಹಿ ಕಸ ಹೊಕ್ಕೊತ ಬಂದಾನ. ಅದ್ರಾಗ ಕಾಮದ ಕಸ ಬಿದ್ದೈತಿ, ಅದ್ರಾಗ ಕ್ರೋಧದ ಕಸ ಬಿದ್ದೈತಿ, ಲೋಭ ಮೋಹ ಮದ ಮತ್ಸರಗಳ ಕಸಗಳು ಬಿದ್ದಾವ, ಇನ್ನೂ ಏನೇನೋ ಬಿದ್ದದ ಅದ್ರಾಗ. ಹೌದಿಲ್ಲ? ಹೌದಿಲ್ಲ? ಈಗ ಏನೋ ನೀವು ಖಾರದ ಬೋಗಾಣಿ ಅದು ಮಾಡಿ ಅದನ್ನ ಸ್ವಚ್ಛಂಗ್ ಒಂದ್ಸಲ ಬೂದಿ ಹಚ್ಚಿ ಸ್ವಚ್ಛಂಗ್ ತೊಳೆದು ಚಹಾ ಮಾಡಿದ್ರೆ ಆ ಖಾರದ ಗುಣ ಹೋಗ್ಬಿಡುತ್ತಾನೆ ಅದ್ರಾಗ. ಅದು ಮತ್ ಬೆಳಿಗ್ಗೆ ತಿಲ್ಲದು. ಬೆಳಿಗ್ಗೆ ಕೊಂಡು ಬಂದ ನೀವು ಚಹಾ ಮಾಡಿದ್ರೂ ಕೂಡ ಚಹಾದೊಳಗೆ ಖಾರದ ಗುಣ ಬಂತು. ಕಣ್ಣಿಗೆಲ್ಲ ಕಾಣೋದಿಲ್ಲ, ಬೋಗಾಣಿ ಕಣ್ಣಿಗೆ ಕಾಣೋದಿಲ್ಲ ಅದು. ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅನೇಕ ಜನ್ಮದಿಂದ ಅನೇಕ ದಿನಗಳಿಂದ ಅದರಲ್ಲಿ ಕಾರ್ಯವಾಳಿ ಮಾಡಿರುವುದರಿಂದ ಆ ಖಾರದ ಗುಣ ಹೆಂಗ ಛಾದಾಗ ಬಂತು ಹಾಗೆ ಘನ ವೈರಾಗ್ಯದಿಂದ ಗುರುಪಾದವನ್ನು ಸೇರೀನಿ. ಮಡದಿ ಮಕ್ಕಳನ್ನು ಬಿಟ್ಟು ಬಂದೀನಿ, ಗುರುಸಂಘದಲ್ಲಿ ನಿಂತೀನಿ, ಷಟ್ಶಾಸ್ತ್ರಗಳನ್ನು ಓದಿನಿ, ಅನೇಕ ರೀತಿಯಿಂದ ನಾನು ಪ್ರಯತ್ನ ಮಾಡಿಕೊಂಡು ಬಂದ್ರೂ ಕೂಡ ಎಲ್ಲೋ ಕನಸಿನಾಗೋ ನೆನಸಿನಾಗೋ ಸುಮ್ಮನೆ ಹಾದಿ ಹಿಡಿದು ಹೋಗುವಾಗೋ ಯಾವ್ಯಾವ ಸಮಯದಲ್ಲೇ ಜನ್ಮ ಜನ್ಮಾಂತರದ ಏನಾದ್ರೂ ಬಂದು ನೆನಪಾಗ್ತಾವಲ್ಲ, ಇದನ್ನೇನ್ ಮಾಡಕತ್ತಿ ಹೇಳಿದ್ರು. ಎಷ್ಟೇ ಕಷ್ಟಪಟ್ಟು ಒಣಾಕಾಳ ತಿಂದುಕೊಂಡು ಗಂಗಾ ನದಿ ನೀರು ಕುಡ್ಕೊಂಡು ತಣ್ಣಗೆ ಇರ್ತೇನಂದ್ರೂ ಕೂಡ ಈಗ ತನ ಬಿಡ್ತಪ್ಪ, ನೆಗಡಿ ಬಂದೈತಿ. ಈಗ ಇದನ್ನ ಏನು ಯಾರ ಮೇಲೆ ಫಿರಾದಿ ಕೊಡ್ಲೇನು? ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲ ಜಾರಿದರ ಕೈಲಾಸ, ಕಾಲ ಜಾರಿದರ ಕೈಲಾಸ, ನನ್ನ ಮಗಳ ಮನವು ಜಾರಿದರ ವನವಾಸ. ಏನ್ ತಮ್ಮ ಅದು ಹಾಡ? ವನವಾಸ. ಹೋದಿಲ್ಲ? ಬಹಳ ದಿವಸ ನಾನು ಬೇಕಾದಷ್ಟು ತಪಸ್ಸು ಮಾಡ್ಕೊಂಡು ಬಂದೀನಿ. ಬಹಳ ಶ್ರದ್ಧಾಳುವಾಗಿ ನಾನು ಗುರುಶಾಸ್ತ್ರಾದಿಗಳನ್ನ ಕೇಳೀನಿ. ದೇಹ ನಾನಲ್ಲ ಅನ್ನೋದು ಭಯಪಟ್ಟು ಮಾಡೀನಿ. ಪಂಚೀಕರಣವನ್ನ ಪೂರ್ಣ ತಿಳಿದನ.
ಆದ್ರೆ ಏನಾತಂದ್ರೆ ತಮ್ಮ ಪಿತ್ತ ಆಗೈತೆ ನನಗೆ, ಭಯಂಕರ ಸಂತ, ಮೈಯೆಲ್ಲ ದೇವ್ರ ಕಾಲ ನಾಯಿ ಹರಿದಂಗೆ ಹರಿತಾವ, ತಲೆ ಸಿಡಿತೈತಿ. ಸಿಡಿದು ಆ ಕಷ್ಟದಲ್ಲಿ ಆ ನೋವು ಬಂದಾಗ ಎಪ್ಪ ಸಾವ್ತನೋ ಅಂತ ಅಂದೆ. ಗೊತ್ತಿಲ್ಲ ನನಗ ದೇಹ ನಾನಲ್ಲ ಅನ್ನೋದು ಗೊತ್ತಿಲ್ಲ ನನಗ, ಗೊತ್ತೈತಿ. ನಾ ಏನ್ ಅಭ್ಯಾಸ ಮಾಡಿಲ್ಲ ಅಂತ ತಿಳ್ಕೊಂಡಿರೇನ? ಮಾಡಿ. ಆದ್ರೆ ಆ ಕಷ್ಟ ಬಂದು ನನಗೆ ಎರಗಿದೆ ಹಾಗೆ. ನಾನು ಮತ್ತೆ ಆತ್ಮಬುದ್ಧಿಯನ್ನು ಬಿಟ್ಟು ದೇಹಾತ್ಮ ಬುದ್ಧಿಗೆ ಜಾರದೆ. ಹೌದಿಲ್ಲ? ಆನಂದವಾಗಿ ಪಲ್ಲಕ್ಕಿ ಹಾಕಿ ಮ್ಯಾಲ ಕುತನಿ ಗಾದಿ ಹಾಕಿ ಎಡಕ್ಕೆ ಫ್ಯಾನ್ ಇಟ್ಟು ಹಾಲಿನೊಳಗೆ ಜೇನುತುಪ್ಪ ಕಲಿಸಿಕೊಡುವ ಹೊತ್ತಿನಾಗ ಶಾಸ್ತ್ರ ಹೇಳೋದು ಬೇರೆ. ತಮ್ಮ ಊರ ಮುಂದೆ ಎದ್ದು ಜನ ಎದ್ದು ನಿಂತು ನಮ್ಮನ್ನ ಕಲ್ಲಿಲೆ ಹೋಗೋದು, ಈ ಸಾಧು ಊರಾಗ ಬಂದಿಂದ ಸುಮಾರಾತ ನಮ್ಮ ಊರಿಗೆ ವೃಕ್ಷಾನಾಥ ಅಂತ ಹೇಳಿ ಜನ ಎಲ್ಲ ಚೀತು ಅನ್ನುವಾಗ ಇದ್ದ ಮಠದೊಳಗ ನಮ್ಮನ್ನ ಬಿಡಿಸಿ ನಮ್ಮನ್ನ ಮಠದಿಂದ ಹೊರಗೆ ಹಾಕಿ ನಮ್ಮೂರು ಸೀಮಾ ಸೈಡ್ ನಿಂತ ನಿನ್ನ ಕಲ್ಲಿಲಿ ಹೋಗುತ್ತೆ ನೋಡು ಅಂತ ಹೇಳಿ ಜನ ಬೆನ್ನ ಹಚ್ಚಿದ ಆಗ. ತೆಲಿಗೆ ಕರಿ ಅರಿವಿ ಕಟ್ಟಿ ನಮ್ಮನ್ನ ಕತ್ತಿ ಮೇಲೆ ಕುಂಡ್ರಿಸಿ ಮೆರಿಸಿ ಸಾಧು ಸುಮಾರದಾನಂತ ಇಡೀ ಸಮಾಜ ಎಲ್ಲ ನಿಂತ ಅನ್ನುವಾಗ ನನ್ನ ಮನದೊಳಗೆ ಅಳುಕಲಾರದೆ ನಿಂದಿರ್ಬೇಕಲ್ ರುದ್ರಣ್ಣ ನಾನು. ಕ್ರಿಸ್ತನನ್ನ ಬಂಡಿ ಹಲಿಗೆಗೆ ನಿಂದಿರಿಸಿ, ದೊಡ್ಡದೊಂದು ಬಂಡಿ ಹಲಿಗಿತಮ್ಮ, ಬಂಡಿ ಹಲಿಗೆಗೆ ಕ್ರಿಸ್ತನನ್ನ ನಿಂದಿರಿಸಿದ್ರು. 8 ಇಂಚು ಕಮ್ಮನ ಬಗರಿ ಮಳಿ ತಗೊಂಡ ಎಲ್ಲೆಲ್ಲಿ ಕೈ ಅಂಗೈ ಕೀಳಾರ್ದಂಗ ಅಂಗಾಳ ಕೀಳಾರ್ದಂಗ ಇಟ್ಟ ಮಳಿ ತಗೊಂಡು ಹೊಡುತ್ತಿದ್ರು. ಹೊಡೆಯುವಾಗ ಅವನ್ ಬಹಳ ಏನ್ ಬರ್ತಿತ್ತಂದ್ರ, ಪರಮಾತ್ಮ ಪಾಪ ಅಜ್ಞಾನಿ ಜನ ತಿಳಿಲಾರ್ದ ಹೊಡ್ಯಾಕತ್ತಾರ, ನನಗೆ ಹೊಡೆದು ಹಿಂಗ ಆತು ಅಂತ ಹೇಳಿ ಪಾಪ ಕರ್ಮವನ್ನು ಹಚ್ಚಿ ಅವ್ರಿಗೆ ರೌರವ್ ನರಕದು ಮಾಡಬೇಡ, ಕ್ಷಮಿಸವ್ರ. ಏನಂತಿದ್ದವ? ಕ್ಷಮಿಸವ್ರ. ಗಾಂಧಿ ಅವ್ರು ಎದಿಗೆ ಗುಂಡು ಬಿದ್ದಾಗ ಏನಂದ್ರ ತಮ್ಮ ಅವರು ಹಿಡ್ಕೊಂಬರಿ ಅವನಂದ್ರೇನ? ಏನಂದ್ರ ಅವರು? ಹೇರಾ ಇಲ್ಲಿವರೆಗೆ ಉಸಿರು ಕೊಟ್ಟಿದ್ದೆ, ತಿಳದಷ್ಟು ಮಾಡಿದೆ, ಇವತ್ತಿಗೆ ನನ್ನ ಕೆಲಸ ಮುಗೀತು, ಶ್ರೀರಾಮ್ ಕದ ತೆಗಿ. ಒಂದ್ ಸ್ವಲ್ಪ ಪೋರ್ ಬಂದ್ರಕಟ್ಟು ಹೋಗಿ ಅಲ್ಲಿ ಏನ್ರ ಪುತ್ರ ಬಾಯರಿಗಟ್ಟು ಇವ್ ಹಿರಿ ಮಗ್ಗಟ್ಟು ಬುದ್ಧಿ ಹೇಳಿ ಬರ್ತಾನ ಅಂದ್ರೇನ? ಇಲ್ಲ. ಒಂದು ಕ್ಷಣಾರ ಮನೆ ಕಡೆ ನೆನಪು ಮಾಡಿದ್ರೇನ? ಇಲ್ಲ. ವಿಚಾರ ಮಾಡಿ ನೋಡ್ರಿ. ಅಂದ್ರ ತನುಮೂರ, ಅದು ಮುಂದಿನ ನುಡಿ ಓದದು. ತನುಮೂರನು ಅಗಲದಿರ್ಪ ರುಜೆಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ ಎಷ್ಟಪ್ಪ ತನುಗಳು? 3. ಸ್ಥೂಲ ದೇಹಕ್ಕೆ ಧಾತುಗಳ ಬಾಧೆ. ಸ್ಥೂಲ ದೇಹಕ್ಕೆ ಯಾವ ಬಾಧೆಪ್ಪ? ಧಾತುಗಳ ಬಾಧೆ. ವಾತ ಪಿತ್ತ ಕಫವೆಂಬ ಧಾತುಗಳು ಸಮಾನ ರೂಪದಲ್ಲಿ ದೇಹದಲ್ಲಿ ಇದ್ರೆ ಈ ದೇಹ ಸಿನೆಮದ ಗೊಂಬಿಗತ್ತೆ ಕುಣುಕತ್ತೆ. ಈ ವೈಪರೀತ್ಯಾಗಿ ವಾತ ಪಿತ್ತ ಕಫಗಳ ಹಿಂದ ಮುಂದೆ ಆದಪ್ಪ ಅಂದ್ರ ಹೊತ್ತೇರು ಹೊಡೆದ ನಡ ಹಿಡ್ಕೋತತಿ, ಹೊತ್ತೇರು ಹೊಡೆದ ತಂಡಿ ಜ್ವರ ಬರ್ತಾವು, ತಲೆ ಸುತ್ತು ಬರ್ತತಿ, ನೆಲಕ್ಕೆ ಬೀಳ್ತಾನು, ಬೇಕಾದಷ್ಟು ಕಷ್ಟ ಆಕತಿ. ಅಂದ್ರ ಸ್ಥೂಲ ದೇಹಕ್ಕ ಯಾವ ರುಜೆಪ? ಧಾತು. ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಶಂಕರ. ಒಂದ ಹೇಳು, 2 ಹೇಳು ಇಲ್ಲ. ಮೀರಲರಿಯದವ ಎನಗೆ ನೀನೇ ತೊಲಗಿಸಿ ಸುಖದ ಸೂರ್ಯಗಳು ಗುರು ಶಂಭುಲಿಂಗ. ಹೌದಿಲ್ಲ? ಏನಪ್ಪಾ ಒಂದು ವಿಚಾರ ಮಾಡಿ ನೋಡು. ರಾಮ ಸೀತೆಯರನ್ನ
ಅವ್ರದ್ದು ಏನಪ್ಪಾ ಕಥೆಯೊಳಗ ಬಾಳ ಹೇಳೋದ್ರೊಳಗ ಅರ್ಥ ಇಲ್ಲ. ವಿಶ್ವಾಮಿತ್ರನ ಹಿಂದೆ ಹೋದಂತಹ 14 ವರ್ಷದ ಪೌಗಂಡವಸ್ಥೊಳಗಿನ ಹುಡುಗ ಅದೇನೋ ಶಿವಧನಸ್ಸನ್ನು ಮುರಿದ, ಆ ಹುಡುಗಿನ ತಂದು ನಾವು ಲಗ್ನ ಮಾಡಿದ್ರು. ಕಥೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಲಗ್ನ ಮಾಡುವಾಗ ಏನಪ್ಪಾ ಅವ್ರೇನ್ ತುಡುಗಿಲ ಹೋಗಿ ಶಬ್ರ ರಕ್ಷಣೆ ಮಾಡ್ಕೊಂಡಾರಂತಮ್ಮ? ಅಲ್ಲಪ್ಪ, ಜನಕಾದಿ ಮಹಾರಾಜ ಮಾವ ದಶರಥನಂಥ ತಂದೆ ಚತುರಂಗ ಬಲದ ಸೈನ್ಯ, ಅತುಳ ಭುಜಬಲದ ಪರಾಕ್ರಮ. ಎದುರಿಗೆ ಅಗಸ್ತ್ಯಾದಿ ಮಹಾಮುನಿಗಳು, ಜನಕಾದಿಗಳ ಕೈಯೊಳಗ ಕುಲಗುರುಗಳು ಯಾಜ್ಞವಲ್ಕ್ಯರು, ಪಂಚಾಂಗದ ಪ್ರವೀಣರು, ಖಗೋಲ್ ಭೂಗೋಲ್ಗಳನ್ನು ಬಲ್ಲವ್ರು. ಮದುವೆ ಮಾಡ್ಕೊಂಡ ಚಂದಂಗಾಗಿ ಎಲ್ಲರೂ ದಕ್ಷಿಣ ಇಸ್ಕೊಂಡು ಹೋಗಿ ಬರುವ ಚಲೋ ಆಗಲಿ ಅಂದ್ರು. ಹುಡುಗಿ ಹೋದ 15 ದಿವಸಕ್ಕೆ ವನವಾಸ ಆತ. ಏನಂತ ಅನಿಸ್ತತಿದು? ಏನಪ್ಪಾ, ಏನ್ ನಮ್ಮಂಗ ಏನ್ರ ಸಾಲ್ಗೋಕರಾಗಿದ್ರ ಏನಪ್ಪಾ ಹೊಟ್ಟೆ ತುಂಬಲಾರ್ದಕ್ ಹೋದು ಯಾಕಡ್ಯಾರ ಪಾಪ ದುಡಿಯಾಕ ಕಾಡಿ ಬೆಳವಲ್ ನಾಡ್ ಕಡೆ ಹೋಗಿ ಅಲ್ಲೇ ಇಲ್ಲೇ ಬಿದ್ದು ಏನಾರ ಆಗೈತೆ ಅನ್ಲ? ಇಲ್ಲ. ಅಲ್ಲಪ್ಪ, ಜನಕರಾಜನ ಮಗಳು, ಕೋಮಲ ಕಾಯಿ ಶ್ಯಾಮಲ ವರ್ಣ ಶ್ರೀರಾಮ ಗಂಡ. ಹೌದು. ಅಂಥವ್ರು ಆ ಅರಣ್ಯ ಬಾಧಿಯೊಳಗೆ ಹೋಗಿ ಪಡಬಾರದ ಕಷ್ಟಪಟ್ಟು ಕಥೆ ಕೇಳಿರಿಲ್ಪ? ಕೇಳಿದ್ದ. ಅಂದ್ರೆ ಈ ಸ್ಥೂಲ ದೇಹಕ್ಕೆ ಏನಾದ್ರೂ ಸುಖ ಆಕತ್ತೇನು ಅಂತಂದ್ರ ಏನ್ ಹೋಗಿ ನೋಡಿದ್ರು ಸುಖವಾಗಿರುವುದು ಗಮನಕ್ಕೆ ಬರವಲ್ದು. ಇಂದ ನೆಗಡಿ ಬಂದ್ರ ನಾಳೆ ಕೆಮ್ಮ, ನಾಳೆ ಕೆಮ್ಮ ಬಂದ್ರ ನಾಡ್ದ ಜ್ವರ ಹೋಗ್ಯಾವಪ್ಪ ಆರಾಮಾಗೈತೆ, ಅದ್ ಮನೆಗೆ ಬಂದಾನ ನೋಡೋದನ್ನ ಕಾಲ ಹುಡ್ತಾವಂತಾನ. ಹೌದು. ಅವು ಜಿನುಗಿ ಅಂದ್ರೆ ಏನು? ಈ ಕೊಡ ಸೋರ್ತಿರ್ತಾವಲ್ಲ, ಇನ್ನು ತುಂಬಿದ ಕೊಡಗಳದು ಸಣ್ಣಂಗ ತೂತು ಬಿದ್ದು ಸೋರುದ್ ನೋಡಿದಿಲ್ಲ ಅವನ್ನ? ನಿಂದಿರ್ತಾವ ನಾವು ಇಲ್ಲ. ಅವು ಸಣ್ಣಂಗೆ ಹೆಂಗ ಕೊಡದಾಗ ಕಂಟದಾಗ ತಳದಾಗ ಎಲ್ಲಾರ ಹಾಕೊಂಡಾಗ ಬೇಸಿಗೆ ಹೊಡೆದ ಸಣ್ಣಂಗೆ ಹೆಂಗ ಸೋರ್ತತಲ್ಲ, ಹಂಗ ದೇಹವೆಂಬ ಕೊಡದಾಗ ರೋಗನ ತುಂಬೈತೆ. ಹೌದು ತಮ್ಮ, ಈ ದೇಹದೊಳಗೆ ಬಂಗಾರ ಬೇಳಿ ತುಂಬಿಲ್ಲಿದ್ರಾಗ. ಹೌದು. ಇದು ಆ ಕೊಡದಾಗ ಹೆಂಗ ನೀರು ತುಂಬೈತಲ್ಲ, ಹಂಗ ಇದ್ರೊಳಗೆ ಜೀವ ಇರೋ ಮಠ ಇಷ್ಟೇ ಇದಕ್ಕೆ ಕಾಡುದು ಬಿಡುದಿಲ್ಲ ಇದು. ನೋಡು, ಊಟಕ್ಕೆ ಹಾಕಿದ್ರು ಒಂದ್ ಹೇಳ್ತತಿ, ಊಟಕ್ಕೆ ಹಾಕಿದ್ರು ಒಂದ್ ಹೇಳ್ತತಿ. ಏನಪ್ಪಾ ಇದನ್ನ ಎಂದಾರ ಇದನ್ನ ನನ್ನ ಕಡೆಯಿಂದ ಸುದ್ದಿ ಮಾಡೋದಾಕತ್ತೇನು? ಇಲ್ಲ. ನನಗೆ ನೀಗೂ ಅದಿಲ್ಲ ಗುರುನಾಥ. ಹೇ ಶಿವನೇ, ಹೇ ಶಿವರೂಪನಾದ ಗುರುವೇ, ಕಾಡಲ್ಲಿ ಇನ್ನೇನು ನನಗೆ ನೀಗುದನ ಇಲ್ಲ. ಹೇ ಅಭವ. ಅಭವ ಅಂತಂದ್ರೇನು? ಜನನ ಮರಣ ರಹಿತನಾದ ಬೋಧೂರ್ಣಾದ ಹೇ ಗುರು ಭಗವಂತನೇ. ಅಭವ. ಭವ ಅಂದ್ರೇನು? ಜನನ ಮರಣಕ್ಕೆ ಸಿಕ್ಕು ಇರೋದು. ಅಭವ ಅಂತಂದ್ರೆ ಏನಂತು? ಜನನ ಮರಣ ರಹಿತನು. ಹೇ ಪರಮಾತ್ಮನೇ, ಹೇ ಶಂಭುಲಿಂಗನೇ, ಹೇ ಸದ್ಗುರುನಾಥನೇ, ಕಾಡಲಿನ್ನೇನು? ಈಗ ಸ್ಥೂಲ ದೇಹದ ವರ್ಣನ ಎಷ್ಟು ಹೇಳುವುದರದು? ನೀ ಏಸು ಸೋಪ್ ಹಚ್ಕೊಂಡು ತೊಳ್ಕೋತೀವೋ ತೊಳ್ಕೊ, ಏಸು ಟರ್ಕಿ ಟವಲ್ ತಗೊಂಡು ಒರಿಸ್ಕೋ. ಏನು ಮಾಡಿದ್ರು ಬೆವರು ಜಿನುಗುದು ಬಿಡ್ತೇನು? ಇಲ್ಲ. ಅಲ್ರಿ, ಈಗ ಸ್ವಬ್ಕಾರಕ್ಕೆ ಮತ್ತೆ ಏನು ಬಿಸಿನೀರು ಪಸ್ನೀರು ಏನು ಹಾಕೊಂಡು ತೊಳ್ಕೊತಾರಲ್ಲಪ್ಪ, ಮತ್ತೆ ಬಿಡ್ತೇನೆ? ಬಿಡಂಗಿಲ್ಲ. ಅದು ಅದ ತುಂಬೈತೆ, ಅದ್ರ ಬಿಡುದು ಏನ ತಿನ್ನ? ಹೌದಿಲ್ಲ? ಇನ್ನು ದೇಹ ಯಾವ್ದಪ್ಪ? ಸೂಕ್ಷ್ಮ ದೇಹ. ಆ ಸೂಕ್ಷ್ಮ ದೇಹ ಪಂಚಾಯತಿ ಟಿಪ್ಪಿದ್ದಂಗದು. ಅದ್ರಾಗ ಏನು ಒಂದು ನೆನಪಾಯ್ತು, ಎರಡು ನೆನಪಾಯ್ತು, ಏನು ಹಿಡ್ಕೊಂಡು ರುದ್ರಾಕ್ಷಿ ಹಿಡ್ಕೊಂಡು ಪೂರ್ವಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪದ್ಮಾಸನ ಸುಖಾಸನ ಹಾಕೊಂಡ ಒಂದು 108 ಸಲ ಶಿವಾಯನಮ ಅಂತ ನೋಡ್ರಾಗನ 10 ವಿಚಾರ ಬಂದು 10 ವಿಚಾರ ಹೊಕ್ಕಾವ್ ನೋಡ್ರಿ. ನಿಮಗೆ ಬಾತ್ರೂಮಿಗೆ ಹೋಗೋ ಮುಂದೆ ನಿಮ್ಮ ಮನಸ್ಸು ಏನು ಕಾಡುವುದಿಲ್ಲ.
ಯಾಕ್ರಿ ರುದ್ರಯ್ಯನವ್ರು ಯಾಕೋ ಅವಸರ ಮಾಡ್ತಿರಲ್ಲ? ಇಲ್ರಿ ನಾವು ಪೂಜಾಕ್ ಹೋಗ್ಬೇಕು, ಅದಕ್ಕೆ ನಾವು ದೌಡ್ ಜಳಕ ಮಾಡ್ತೀವಿ. ಹ್ಞೂ ಆತಪ್ಪ, ಜಳಕಕ್ಕೆ ಹೋಗಿ. ಅಲ್ಲಿ ಯಾಕೋ ನಿನ್ನ ಮನಸ್ಸು ನಿನಗೆ ಯಾಕೆ ಅನ್ನೋದಿಲ್ಲ. ಅಲ್ಲಿ ಬಾತ್ರೂಮ್ ಹೋಗಿ ಪತ್ರಿ ಗಿಡದಂತೆ ಪತ್ರಿ ಹರ್ಕೋ, ಆಗೂ ನಿನ್ ಮನಸ್ಸು ಕಾಡುದಿಲ್ಲ. ಯಾಕ್ರಿ ಅದಾರ ದೌಡ ಎದ್ದಿಲ್ಲ ಅಂತ ಸ್ವಲ್ಪ ಪೂಜಾಕ್ ಹೋಗ್ಬೇಕ್ರಿ, ಕಜ್ಜಿಡೋನಿಗೆ ಹೋಗ್ಬೇಕು, ಅದಕ್ಕೆ ಒಂದಿಟ್ಟು ಪೂಜಾ ತಪ್ಪಲ ಅವ್ರು. ಹ್ಞೂ ಆಯ್ತು, ಹರ್ಕೋರಿ. ಹೂವು ಹರ್ಕೋರಿಪ್ಪ. ಹೋಗಿ ಎಲ್ಲಾ ಬಾತ್ರೂಮ್ ಮುಗಿಸ್ಕೊಂಡ್ ಅಗದಿ ಸಲಕರಣೆ ಸಾಮಾನು ಸಜ್ಜು ಮಾಡ್ಕೊಳ್ಳೋ ತನಕ ನಿಮ್ಗೆ ಅದು ಯಾಕೆ ಅನ್ನೋದಿಲ್ಲ. ಏನು ಮಾಡಾಕ್ ಬಿಡ್ರಿಲ್ಲ ದೇವ್ರ ಮನಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಬರ್ತತ್ ನಾವು. ದೇವ್ರ ಮನೆಗೆ ಹೋಗೋ ಮಟ್ಟ ಕೊಯ್ ಅನ್ನೋದಿಲ್ಲ ನಿಮಗ. ದೇವರ ಮನೆಗೆ ಹೋಗಿ ಯಾವಾಗ ಚಿಕ್ಚಾಪಿ ಹಾಸ್ಕೊಂಡು ನೀವು ಮುಂದೆ ಕೂತ್ರಿ, ಶುರು ಆಗ್ತದೆ. ಯಾರ್ಯಾರು ಯಾವ ರೋಗದಾಗ ಇದ್ರಿ ಆ ರೋಗ ಮೊದಲು ಶುರು ಆಗ್ತದೆ. ನಿಮ್ ಮಾಸ್ತರ್ಗಳಿದ್ರಪ್ಪ ಅಂತಂದ್ರೆ ದೌಡ್ 10:30 ನೋಡಿದ್ರೆ ಸಾಲಿಗೆ ಹೋಗ್ಬೇಕು, ಅದಾಗಬೇಕು, ಇದಾಗಬೇಕು, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನಿಮಗೆ ಶುರು. ಯಾವಾಗಿದು ಬಾತ್ರೂಮ್ನಾಗ ಅಂದಿಲ್ಲ ನಿಮಗೆ ಹಿಂಗ, ಬೇದಿ ರೂಮ್ನಾಗ ಅಂದಿಲ್ಲ, ಪತ್ರಿ ಹರುವಾಗ ಅಂದಿಲ್ಲ, ಓಣ್ಯಾಗ ಅಡ್ಯಾಡುವಾಗ ಅಂದಿಲ್ಲ. ಅದು ಚಿಕ್ಚಾಪ್ ಮೇಲೆ ಕೂತ್ಕೊಳ್ಳಿ ಶುರು ನೋಡಿ. ಒಕ್ಕಲಿಗಾರಿದ್ರಪ್ಪ ಅಂತಂದ್ರ ನೆಲ್ ಕೊಯ್ಯಾಕ್ ಬರ್ತಾರೋ, ಆಳುಗಳು ಬಂದ ಮಿಷನ್ ಬಂದಂಗ ಗಟ್ಟಿ ದೌಡ್ ಮುಗಿಸ್ಬೇಕು. ಅವಾಗ ಮೊದಲಿಲ್ಲ, ಅಲ್ಲಿ ಕೂತಿಲ್ಲ, ಆ ದೇವ್ರ ಮನೆ ಹಾದಿದ್ದಾನೆ ಶುರು. ಒಂದು ಎರಡು ತಮ್ಮ ಹಾಯಪ್ಪ ಕರೆಯಪ್ಪ ಯಪ್ಪ. ಹೊರಗೆ ಏನಾರ ಅಂದತ್ತ ನಿಮಗದ ಗುರುಗಳ? ಇಲ್ಲಪ್ಪ ಪೂಜಾದ ಮನೆ ಅಲ್ಲಿ ಚಿಕ್ಕಚಾಪಿ ಮೇಲೆ ಕೂತಿ ಈ ಹುಕ್ಕೇರಿ ಕುಳ್ಳಿ ಅಂತ ಇರ್ತಾವ ನೋಡು ಮಾಸ್ತರ್, ಹುಕ್ಕೇರಿ ಕುಳ್ಳಿ ಅಂತ ಹೇಳಿ ಅವು ಒಂದಿಟ್ಟು ಕಿಡಿ ಬೆಂಕಿ ಹಾರ್ತತ್ ನೋಡಿ ಹಿಂಗ. ಹುಕ್ಕೇರಿ ಕುಳ್ಳಿ ಅಂತಂಗೆ ಹೇಳ್ಬೇಕು ನೋಡು ಅಂತಕ್ಕನ್ನೋದು. ಹೌದ್ರಿ. ಯಾಕೆ ನಿಮಗೆ ಪೂಜಾ ಮನೆ ಕುಂಡ್ರಾಕ್ ಆಗೋಲ್ಲ ಅಂದ್ರೆ ಅಷ್ಟು ಒತ್ತದ ಹಂಗ. ಜುನುಗಿ ಅಂದ್ರೆ ಏನು ಅಂದ್ರೆ ಇತ್ತು ಸೋರ್ಬಾರ್ದತಿ, ಇತ್ತು ಹಿಡಿ ಈಚೆಗಡೆ ಸೋರ್ತತಿ, ಇತ್ತು ಹಿಡಿ ಈಚೆಗಡೆ ಸೋರ್ತತೆ, ಬಿಡುದಿಲ್ಲ ಅದು. ಹರಿನಿನ್ನ ನಾಮವ ನೆನೆಯಬೇಕೆಂದರೆ ಪರನಾರಿಯರ ಸಂಘ ಬಯಸಿ ಬಳಲುವುದೋ ಈ ಮನ. ಪರಮಾತ್ಮ ತುಳಸಿ ಮಾಲೆಯನ್ನು ಹಾಕೊಂಡು ಕ್ಯಾಶ್ ನಾ ನಿನ್ನ ನೆನೆಸಿಕೊಂಡು ನಾ ವೈಕುಂಠವನ್ನು ಕೂಡ್ಬೇಕಂತ ಬಂದ ನಾ ಪಾಂಡ್ರಪುರಕ್ಕೆ ಬಂದನ್ ಕರೆ. ಆ ಸಾಲಾಗ ದರ್ಶನಕ್ಕೆ ಬಂದಂತ ಹೆಣ್ಮಕ್ಳು ನೋಡಿ ಅವ್ರು ನೋಡಕತ್ತೀನಿ ಹೊರತಾಗಿ ನೀನ್ ನೋಡುವಲ್ಲಿ ಉರುವೆ ಹೆಂಗ್ ಬರ್ದಾನ ನೋಡ. ತರುಣಿಯರ ಕಂಕುಳಗಳು ಕೈಯಿಟ್ಟು ನಗಿಸುವುದು. ಅಲ್ಲಿ ಸರ್ ಪುರುಷರು ಬರ್ದಾರ ರುದ್ರಣ್ಣ. ಕೋಗಿಲೆ ಚೆಲ್ವ ಕೋಗಿಲೆ, ಧ್ಯಾನ ಕೋಗಿಲೆ, ಮುದ್ದು ಕೋಗಿಲೆ, ಎಲೆ ಕೋಗಿಲೆಯೇ ಏನು ನಿನ್ನ ಆಟ? ಏನ್ ನಿನ್ನ ಈಗ ಸೂಕ್ಷ್ಮ ದೇಹಕ್ಕ ಅಂಟಿಕೊಂಡ ರೋಗ ಯಾವುದು? ಹೀನ ಸಂಸ್ಕಾರ. ನೋಡಪ್ಪ, ಬಾಳ ಆದ್ರ ನೋಡು ಓ ರುದ್ರಣ್ಣ, ಸಿಟ್ಟಿಗೆದ್ದು ನೀನು ಮಠ ಬಿಟ್ಟು ಬರ್ಬೋದು. ಏನಪ್ಪಾ ಈ ಬ್ಯಾಡ್ ನಾವು ಈ ಪ್ರಪಂಚ ಸುದ್ದಿನ ಬ್ಯಾಡ್ ನನಗಂತ ಹೇಳಿ ಮಠ ಬಿಟ್ಟು ನೀ ಬರ್ಬಹುದು. ನೇಮ್ಯಾಗಿನ ಅಂಗಿನೂ ಕಳೆದು ಹೋಗದು ಬರ್ಬಹುದು. ಇವನು ಎಲ್ಲಾನೇ ಬಿಡಬಹುದ. ಆದ್ರೆ ನಿನ್ನ ಅಂತಃಕರಣದೊಳಗಿರುವಂತ ಏನು ದೋಷಗಳನ್ನ ಏನಾದ್ರು ತೆಗೆದು ಜಗ ಐತನ? ಇಲ್ಲಪ್ಪ. ಮತ್ ಇದನ್ನ ಯಾರು ರಕ್ಷಣೆ ಮಾಡೋರು ನಮ್ಮನ್ನ? ಕಾಡಲಿಂದೇನು ಅಭವ. ಮುಂದ ಕಾರಣ ದೇಹಗಳು ಸ್ವಪ್ನ ಜಗತ್ತು. ಸ್ವಪ್ನ ಜಗತ್ತಿನಲ್ಲೇ ಸನ್ಯಾಸಿ ಅವನವನಿಗೆ ಒಬ್ಬ ಕಿಷ್ಟಿಗಳಾಗಿ 10 ಮಕ್ಕಳದು. ಅವ ಸನ್ಯಾಸಿ ಮಾಡ್ಕೊಂಡದ್ದು ಮಣ್ಣಿಂದ, ಹಾಸ್ಕೊಂಡದ್ದು ಚಿಗರಿ ಚಾಪಿ. ಕನಸು ಬಿತ್ತಪ್ಪ. ಕನಸಿನಾಗ ಒಬ್ಬ ಸ್ಫುರದ್ರೂಪಿ ಹೆಣ್ಮಗಳು ಗುರುವೇ ನಿಮ್ಮ ಸೇವೆ ಮಾಡ್ಬೇಕಂತ ಬಂದ ನಾನು ಬಂದಿಲ್ಲ ಮೊದಲ. ನಿಮ್ಮ ಸೇವಾ ಮಾಡ್ಬೇಕಂತ ಬಂದ ನಂದ್ಲು, ಸೇವಾ ಮಾಡಕತ್ತಿದ್ಲು. ಅಜ್ಜಿಗೆ ಸನ್ಯಾಸಿ ಆದದ್ದು ತಪ್ಪ ತನಿಸಿ ಲಗ್ನ ಮಾಡ್ಕೊಂಡು
10 ಮಕ್ಕಳದು 10ನೇ ಕೂಸಿಗೆ ಆರಾಮ್ ತೆತ್ತಿ ದವಾಖಾನೆ ಹೋಗೋಣ ಬಾ ಅಂತೇಳಿ ಹೇಳ್ತಿ ಚೀರಿದ್ಲು ಬದುಕನ ಅದ್ದ ಎಲ್ಲಿ ಮನೆಗಿದ್ದ ಆಶ್ರಮದಲ್ಲಿ. ಇದನ್ನ ಏನ್ರ ತರವಾಕ್ ಬರ್ತಾನಪ್ಪ? ಇಲ್ಲಪ್ಪ. ಇಲ್ರಿ, ನಾವು ಕಾಂಕ್ರೀಟಿನ ವಾಲ್ ಕಟ್ಟಿವಿ, ಎಲ್ಲೆಲ್ಲೂ ಕಿಟಕಿ ಬಿಟ್ಟಿಲ್ಲ, AC ಹಾಕಿವಿ ಮನೆಗೆ, ಕನಸು ಬೀಳಬಾರ್ದಂತಾರ ಸಾಧ್ಯತೆ ಏನು? ಇಲ್ಲ, ಇದು ಸಾಧ್ಯ ಇಲ್ಲ. ಇದನ್ನ ಯಾರು ಮಾಡ್ಬೇಕು? ಪರಮಾತ್ಮನೇ ಮಾಡ್ಬೇಕು. ಒಬ್ಬರಿಗೆ ಲೋಕದೊಳಗೆ ಒಂದ್ ದಿವ್ಸ ಖರೆ ಆಣೆ ಮಾಡಿ ಹೇಳ್ರಿ, ನಿಮ್ಮ ಗುರುಗಳು ನಿಮ್ ತೆರೆ ಮೇಲೆ ಕೈ ಇಟ್ಟು ಹೇಳ್ರಿ, ಒಬ್ಬರಿಗಾರ ಲಿಂಗಾರ್ಚನೆ ಮಾಡಿದಂಗೆ ಕನಸು ಬಿದ್ದತನ? ಒಬ್ಬರಿಗೆ ನೋಡ್ರಿ, ಒಬ್ಬರ ಹೌದ್ರಿ 3 ತಾಸು ಲಿಂಗಾರ್ಚನೆ ಕೂತಿದ್ದ ಕನಸಿನಾಗ ನಾನು ಶಿವನೇ ಬಂದ್ ಕೇಶ್ ನನ್ ಕಿವ್ಯಾ ನೀರ ಕೆಬ್ಸಿದ ಅಂತ ಹೇಳ್ರಿ ನೋಡುನು. ಇಲ್ಲ, ಬೀಳಿಲ್ಲ, ಬೀಳುದೂ ಇಲ್ಲ. ಅಂದ್ರೆ ಅದು ಪರಮಾತ್ಮನೇ ಕರುಣಿಸಿ ನನ್ನನ್ನು ಉದ್ಧಾರ ಮಾಡಬೇಕಲ್ಲದೆ ನನ್ನ ಸ್ವಂತ ಪ್ರಯತ್ನದಿಂದ ಇದು ಸಾಧ್ಯ ಇಲ್ಲ. ಇನ್ನು ಮುಂದೆ ಗಾಢ ನಿದ್ರೆ ಏನ್ ನಿನಗೆ ಹೇಳ್ತೀನಿ, ಮನ್ಕೊಂಡ್ರ ಬರುದಿಲ್ಲ, ಶಾಸ್ತ್ರ ಕೇಳಕತ್ತಿಕ್ಕೂಲೆ ಬರ್ತದೆ. ನೋಡಿರ್ಬೇಕಾರ ಪ್ರಕಾರ ಪುಸ್ತಕ ತಗೊಂಡ್ ನೈಷ್ಕರ ಸಿದ್ಧಿ ತಗೊಂಡ್ ಹೇಗತ್ತೆ ಎದಿ ಮೇಲೆ ಇಟ್ಕೋ, ನಿನಗೆ ನಿದ್ದೆ ಗುಳಿಗೆ ಬೇಡ, ಯಾರು ಬೇಡ, ಎಷ್ಟು ಮಜಾ ಆಗಿತ್ತು. ಎಷ್ಟು ಒಂದ್ 5 ಗೀತಾ ಶ್ಲೋಕ ಕಂಟು ಮಾಡಿ ಮಾಡ್ಕೋಬೇಕಂತೇಳಿ ಗೀತಾ ಎದಿ ಮೇಲೆ ಇಟ್ಕೋ, ಪಡಿ ಹೇರಿದಂಗ ಆಗತ್ತೆ, ಎದಿ ಮೇಲೆ ಪಡಿ ಹೇರಿದಂಗ ಆಗತ್ತ. ಚಾದರ್ ಬೇಡ, ಎಷ್ಟು ಬೇಡ, ಅಜ್ಞಾನ ಹೆಡಿ ಬಿಚ್ಚಿತ್ತಮ್ಮ. ಈ ಕುದುರೆ ಚಲೋ ಕುದುರೆ ತಮ್ಮ, ಚಲೋ ಕುದುರೆ ಮೇದ ಕುದುರೆ ಆ ಮಾಲಕನ ಗುಡ್ತಾ ಹಿಡಿದು ಓಡ್ಬೇಕು ಕನಿಷ್ಠ ಅಂದ್ರ ಹಿಂದಿನ ಬಾಲ ಎತ್ತುತ್ತ. ಆ ಬಾಲ ಎತ್ತಿ ನೌಲಿನ ಗತ್ತೆ ಕುಂತ ಮಾಲಕನ ಹೆಡ್ಕಿನ ಮೇಲೆ ಹೋಗೋದು ಹಾರ್ತದ ದಾರಿ ಹಿಡ್ದ. ಅದು ಹೆಂಗ ಬಾಲ ಬಿಚ್ಚೈತೋ ಹಂಗ ಅಜ್ಞಾನ ಬಾಲ ಬಿಚ್ಚೈತೆ. ರಗಡ ಕಲ್ತನ, ಶಾಸ್ತ್ರ ಕಲ್ತಿಲ್ಲ ಅನ್ನೋ ಹಂಗಿಲ್ಲ, ಕಲ್ತನ ಖರೆ ಏನ್ ಮಾಡೋದು. ಯೋ ಶಿವನ ರೂಪಿಯಾದ ಸದ್ಗುರುವಿನ ಕರುಣೆ ಇಲ್ಲದೆ ಇವ್ ನನ್ನನ್ನು ಬಿಡುದಿಲ್ಲ. ಕಾಡಲ್ಲಿ ಇನ್ನೇನೋ ಅಭವ, ಎಲ್ಲ ನಿನಗೆ ಶರಣಾಗತಿಯಾಗಿ ಬಂದನಿಲ್ಲಪ್ಪ ನಾನು. ನಿನಗೆ ಶರಣಾಗತಿಯಾಗಿ ನಾನು ನಿನ್ನ ವೇದ ಮುಖ, ನಿನ್ನ ವಾಣಿ ವೇದ ವಾಣಿ, ನಿನ್ನ ಕರ್ಮ ನಿತ್ಯ ನೈಮಿತ್ತಿಕ ಕಾಮ್ಯ ನಿಷ್ಕಾಮ್ಯ ಕರ್ಮ ಪ್ರಾಯಶ್ಚಿತಾದಿ ಕರ್ಮಗಳು ಮಾಡಿಕೊಂಡು ಕ್ಷೇತ್ರ ಸಂಚಾರ ಮಾಡಿಕೊಂಡು ಗುರುವೇನ ಪಾದಗಳಿಗೆ ಬಿದ್ರೂ ಕೂಡ ಈ ತೆರನಾಗಿ ಬಂದು ನನಗೆ ತ್ರಾಸ ಆತಂದ್ರೆ ಇದನ್ನ ನನ್ನ ಕಡೆಯಿಂದ ತಡೆಸಲಾಗುವುದಿಲ್ಲ ಭಗವಂತ. ಕಾಡಲ್ಲಿ ಇನ್ನೇನೋ ಭವ ಕೆಳಗೆ ನೋಡಿ. ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನು ಉಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ಏನು ಹೇಳಿ ರುದ್ರ, ನಾನು ನಿನಗೆ ಹೇಳ್ತೀನಿ, ಜಗತ್ತಿನೊಳಗ ನಡೀಲಾರದೊಂದು ಘಟನಾ ಹೇಳ್ತೇನೆ ಹೇಳ. ಹಿಂದೆ ನಡೆದಿಲ್ಲ, ಮುಂದ ಆಗುದಿಲ್ಲ ಅಂತ ತೋರಿಸ್ತಾನ ತಮ್ಮ. ನಾಲಂದ ಅಂತ ಹೇಳಿ ಒಂದು ಭಾಗ ಇತ್ತು ಪಾಕಿಸ್ತಾನ ಕಡೆ. ನಾಲಂದ ಮತ್ತು ತಕ್ಷಶಿಲಾ ಅಂತಂದ್ರ ಆ ಕಾಲದಲ್ಲಿ ಬೌದ್ಧ ವಿಹಾರಗಳು. ನನ್ನ ಓದಿನ ಹರಿವಿಗೆ ಬಂದಾಗ ಅವು ಎಲ್ಲ ವೈದಿಕ ಧರ್ಮವನ್ನ ಬಿಟ್ಟ ಬೌದ್ಧ ದುಃಖಗಳಾಗಿ ವಿಹಾರಗಳಾಗಿ ಮಾರ್ಪಾಟಾಗಿದ್ದು ತಮ್ಮ. ಅಲ್ಲಿ ತಕ್ಷಶಿಲಾ ಯೂನಿವರ್ಸಿಟಿ ಅಂದ್ರೆ, ನಾಲಂದ ಯೂನಿವರ್ಸಿಟಿ ಅಂದ್ರೆ ನಿನಗೆ ಹೇಳ್ತಾನಲ್ಲ, ಜೀವನದೊಳಗೆ ಕಣ್ಣೀರೇ ನೋಡಕ್ ಆಗುದಿಲ್ಲ ಅದನ್ನ. ಏನ ಸಿಂಧೂ ಪ್ರಾಂತದಿಂದ ಹಿಡ್ಕೊಂಡು ಅಲಹಾಬಾದ್ ಮಾಹಿಷ್ಮತಿ, ಆಗಿನ ಕಾಲದ ನಗರದ ಹೆಸರು ಮಾಹಿಷ್ಮತಿ. ಅದು ಆ ಮಾಹಿಷ್ಮತಿ ಇವತ್ತೇನ್ ನೀವು ಅಲಹಾಬಾದ್ ತ್ರಿವೇಣಿ ಪ್ರಯಾಗ್ ಅಂತ ಕರುತ್ತಿರಲ್ಲ ತಮ್ಮ. ಕಾಶಿಯಿಂದ ಈ ಕಡೆಗೆ ಬಲಗಡೆ ಬಂದಿವಪ್ಪ ಅಂತ ಅಲ್ಲೆಲ್ಲ ನಾ ಭಿಕ್ಷಾ ಮಾಡೀನಿ ಅಲ್ಲಿ ಅಡ್ಡಾಡ್ಕೊಂಡ್ ನಾ ಎಲ್ಲ ಆರಾಮ್ ಇದ್ನೆ ಅಲ್ಲಿ. ಆ ಮಾಹಿಷ್ಮತಿ ನಗರ ಆ ಕಾಲದಲ್ಲೇ ಕುಮಾರ ಭಟ್ರು ಅಂತ ಹೇಳಿ ಒಬ್ರು ನಮ್ಮ ಗುರುಗಳಿದ್ರು. ಪೂರ್ವ ಕಾಲದಲ್ಲಿ ಕುಮಾರ ಭಟ್ಟರು ಅಂತಂದ್ರ ಬಹಳ ದೊಡ್ಡ ದಿವ್ಯಜ್ಞಾನಿಗಳು.
ಆ ಕುಮಾರಿಲ ಭಟ್ಟರ ದ್ವೈತ ಸಂಪ್ರದಾಯ ಅವರ ಶಿಷ್ಯರ ಹೆಸರು ಮಂಡನ ಮಿಶ್ರರು. ಭರದಿ ಮಂಡನ ಮಿಶ್ರಗಾಶ್ರಮ ಪಾಲಿಸಿ ಶಂಕರ ಭಗವತ್ಪಾದರ ಮಂಗಳಾರತಿ ಒಳಗೆ ಮಂಡನ ಮಿಶ್ರ ಹೆಸರು ತಗೊಂಡಾರ. ಕುಮಾರಿಲ ಭಟ್ರು ಜೈಮಿನಿಗಳು ಆ ಕಾಲದ ಕಾಶಿಯಿಂದ ಹಿಡಿದುಕೊಂಡ ಅಲಹಾಬಾದದವರೆಗೆ ಅದೊಂದು ವಿದ್ವತ್ ಜಗತ್ತು. ಬೌದ್ಧ ಧರ್ಮವೂ ಕೂಡ ಬಹಳಷ್ಟು ಪ್ರಚುರವಾದ ಕಾಲ. ಕುಮಾರಿಲ ಭಟ್ರು ಆ ಕಾಲದ ಶ್ರೇಷ್ಠ ವಾಂಗ್ಮಯಿಗಳು. ಯಾವುದೇ ಒಂದು ತತ್ವವನ್ನು ಖಂಡನ ಮಾಡ್ಬೇಕು, ಯಾವುದೇ ಒಂದು ತತ್ವವನ್ನು ಮಂಡನ ಮಾಡ್ಬೇಕಂದ್ರೆ ಅದನ್ನ ಮೊದಲು ಪೂರ ಅಭ್ಯಾಸ ಮಾಡ್ಬೇಕು ನಾವು. ಈಗ ದ್ವೈತ ಅನ್ನೋದು ಚಲೋ ಅಲ್ಲ ಅಥವಾ ಅದ್ವೈತ ಅನ್ನೋದು ಚಲೋ ಅಲ್ಲ ಅಂತ ಹೇಳ್ಬೇಕಾದ್ರೆ ನಿನಗೆ ಅದ್ರ ಜ್ಞಾನ ಗೊತ್ತಿರ್ಬೇಕು ಬೇಡ, ಅದು ಜ್ಞಾನ ಇರ್ಬೇಕಪ್ಪ. ಅಂಥ ಪ್ರಸಂಗದಲ್ಲಿ ತಮ್ಮ ನಿನಗೆ ಹೇಳ್ತೇನೆ, ಕುಮಾರಿಲ ಭಟ್ರು ಆ ಕಾಲದ ಮಹಾನ್ ಪ್ರಖ್ಯಾತ ಪಂಡಿತರು ಆರೋಪಗಳನ್ನು ಅಷ್ಟೇ ಮುಖುದ್ಘಾತವಾಗಿ ಹೇಳುವಂತ ಪುಣ್ಯಾತ್ಮರು. ವಾದಕ್ಕೆ ಕುಳಿತರಪ್ಪ ಅಂತಂದ್ರ ಅವರನ್ನು ಮೀರಿಸಿ ವಾದ ಮಾಡೋರು ಆ ಕಾಲದಲ್ಲಿ ಹುಟ್ಟಲಿಲ್ಲ. ನಿಮಗೆ ಒಂದು ವಿಚಿತ್ರ ನಿನಗೆ ಇದನ್ನ ತಮ್ಮ ನಿನಗೆ ಹೇಳ್ತಾನೆ. ಮುಂದೆ ಏನಾಯ್ತು ಅಂತಂದ್ರ ನಾಲಂದ ವಿಶ್ವವಿದ್ಯಾಲಯದಲ್ಲಿ ವೇಷ ಮರಿಸಿಕೊಂಡು 80ನೇ ವಯಸ್ಸಿಗೆ ತಮ್ಮ ಅವ್ರಿಗ 82 ವಯಸ್ಸಾಗಿದ್ದು ಅಂತ ಬರ್ದಾರ. ಮತ್ತೆ ನಿನಗೆ ಹೇಳ್ತಾನೆ, ಆಶ್ಚರ್ಯಕತನಿಗಿದೆ. 82ನೇ ವಯಸ್ಸಿನೊಳಗೆ ನಾಲಂದ ಯೂನಿವರ್ಸಿಟಿ ಒಳಗ ಆ ಗುರುಗಳ ಹತ್ತಿರ ಹೋಗಿ ಬೌದ್ಧ ಮತದ ಸಮಗ್ರ ಅಧ್ಯಯನ ಮಾಡಿ ಬೌದ್ಧ ಮತ ಶೂನ್ಯವಾದವನ್ನು ದುಃಖಂ ಹೊಂದಿದ್ದ. ಸರ್ವಂ ದುಃಖಂ ಬೌದ್ಧ ಮತದ ನೇಮ ಏನು? ಸರ್ವಂ ಕ್ಷಣಿಕಂ ಸರ್ವಂ ದುಃಖಂ. ಕೇಳ್ತದಿಲ್ಲ ತಮ್ಮ? ಅವ್ರ ಮತವನ್ನು ಖಂಡಿಸ್ಬೇಕಂತೆ ಕುಮಾರಿಲ ಭಟ್ರು ಆ ಕಾಲದಲ್ಲೇ ವಾಂಗ್ಮಯಿಗಳನ್ನು ಅಭ್ಯಾಸ ಮಾಡಿ ಕಡಿಕೆ ಏನಾಯ್ತು ಅಂತಂದ್ರ ಅವರು ಸಿಕ್ ಬಿದ್ರಪ್ಪ. ಸಿಕ್ ಬಿದ್ದಿಂದ ಅವ್ರನ್ನ ಬಡದ್ ಹೊರಗೆ ಹಾಕಿದ್ರು. 82 ವರ್ಷದ ಮನುಷ್ಯ ಅವ್ರಟ್ಟು ಬಡದ್ ಅಪಮಾನ ಮಾಡಿ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಹೊರಗೆ ಬಂದ ನಂತರ ಗಂಗಾ ನದಿ ದಂಡೆಗುಂಟ ಪ್ರಯಾಗದ ಕಡೆಗೆ ಬರಾಕತ್ತಿದ್ರು. ಬರುವಂತಹ ಸಮಯದಲ್ಲಿ ಏನಾತಂದ್ರ ತಮ್ಮ, ಮಾನಸಿಕವಾಗಿ ನಾನು ಯಾವುದೋ ಒಂದು ಭಾವನೆಗೆ ಅಂಟಿಕೊಂಡ ನಾನು ಭಗವದ್ರೂಪವಾದ ದ್ವೈತಮತಿ ಕರ್ಮಠ ಬ್ರಾಹ್ಮಣವ. ಇಂಥ ಯಜ್ಞ ಯಾಗಾದಿಕದಲ್ಲಿ ಪ್ರಸಿದ್ಧವಾದ ಯಜ್ಞ ದೇವತೆ ಜೊತೆಗೆ ಮಾತನಾಡಿದಂಥವ ನಾನು ಇಂಥ ಹೀನಯಾನಗಳು ಮಹಾಯಾನಗಳಂತಹದ್ರಲ್ಲಿ ಹೋಗಿ ನಾನು ಹೇಸಿ ಆದ್ನಲ್ಲ ಅಂತೇಳಿ ಪಾಪ ಕರ್ಮ ನನಗೆ ಹೊತ್ತಂತೂ ಅನಿಸ್ತಿಪ್ಪ. ಏನಿದು ಏನ್ ನಮಗತೆ ಏನ್ರ ಯಾರ ಹೆಣ್ಮಗಳನ್ನ ಕರ್ಕೊಂಡು ಓಡಿವ್ಯಾನು, ಏನ್ ಯಾರ್ದಾರ ದುಡ್ಡು ತಿಂದಾನು, ಏನ್ ಯಾರ್ದಾರ ಹೊಲ ಒತ್ತ್ಯಾನು, ಏನ್ ಮಾಡ್ಯಂತ ಮಾವ? ಅಷ್ಟಕ್ಕಿಷ್ಟು ಕೆಟ್ಟ ಅನಿಸ್ತು ನೋಡೋದು. ಆ ಕಾಲದಲ್ಲಿ ಅವ್ರ ಮನಸ್ಸರ ಹೆಂಗಿದ್ದಿತ್ತು ತಮ್ಮ, ಅವ್ರ ಮುಂದೆ ಬಂದು ಏನ್ ಮಾಡಿದ್ರು ಅಂತಂದ್ರ, ಈ ಪಾಪದಿಂದ ನಾನು ಮುಕ್ತನಾಗಿ ಸ್ವರ್ಗಲೋಕದಲ್ಲಿರುವಂತ ಎಲ್ಲ ಅನುಕೂಲತೆಯನ್ನು ಕಳ್ಕೊತೀನಿ, ನಾ ಮಾಡಿದ ಪಾಪವನ್ನು ಈ ದೇಹದಿಂದಲೇ ಸುಟ್ಟು ಹಾಕಬೇಕಂತ ಹೇಳಿ ಭತ್ತದ ಹೊಟ್ಟಂತಿರ್ತೈತೆ ರುದ್ರಣ್ಣ. ಈ ಭತ್ತದ ಮಿಲ್ನ್ಯಾಗ ಅಕ್ಕಿ ತೆಗೆದುಕೊಳ್ಳಿ ಹೊಟ್ಟೆ ಬಿದ್ದಿರ್ತದೆ ಅಲ್ಲಿ. ಆ ಹೊಟ್ಟಿಂದು ಬೆಂಡು ಗಂಟ್ಲೆ ಕುಟ್ರಿ ತರಿಸಿ ಹಿಂಗ ನೆಟ್ಟಗ ತಮ್ಮ ನೆಟ್ಟ ಎದ್ ನಿಂದ್ರದು ಹಿಂಗ. ನೀವೆಲ್ಲಾರು ಏನ್ ಮಾಡ್ಬೇಕು, ಬುಟ್ಟಿಲಿ ತಂದ ಭತ್ತದ ಹೊಟ್ಟದೊಳಗ ಈ ರಾಶಿ ಹಾಕ್ತಿವಲ್ಲ, ಭತ್ತ ನೆಲ್ ರಾಶಿ ಹಿಂಗ್ ಕುಟ್ರಿ, ಈ ಮೇಟಿ ಕಡೆಗೆ ಕುಟ್ರಿ ಹಾಕುದಿಲ್ಲ ತಮ್ಮ, ಹಂಗ ಅದನ್ನ ಒಟ್ಟೆ ಆ ಪೂರ್ಣ ಮೂಗಿ ಮಾಟ ಭತ್ತದ ಹೊಟ್ಟು ಒಟ್ಟೆ ಒಂದ್ ಕಡೆ ದಂಡಿಗೆ ಗಾಳಿ ಪಡು ನೋಡ್ಕೊಂಡು ಬೆಂಕಿ ಹಚ್ಚುದು ಅದಕ್ಕೆ. ಆ ಭತ್ತದ ಹೊಟ್ಟ ಸುತ್ತಗೊಟ್ಟ ಬಂದ ಒಳಗೆ ಗೆಣಸು ಕುದ್ದಂಗ್ ಕುದ್ದು ಸಾಯ್ಬೇಕನಿಸ್ತು ನೋಡವು. ಎದಕ್ಕನಿಸ್ತಮ್ಮ ಇದು ಕತೆ? ಯಾಕೆ ಹೇಳಕತ್ತೀನಿ ಇದನ್ನ? ಅದೇ ಕರ್ಮ, ಕಲುಷ ಕರ್ಮವನ್ನೇ ಮಾಡಿ ಹಿಂದ ಶಿವಕಾರಣಗಳು ಚಂದ ಬರ್ದಾನ ಅದನ್ನ. ಕಲುಷ ರೂಪಿನ ಕರ್ಮ ಒಣೆಮಿಗೆ ಮಾಡಿ ಕುಲ ಜಾತಿ ರೂಪ ಸಂಪದವನೇ ಬೇಡಿ. ಹಾಗೆ ಒಂದು ತನ್ನಕ್ಕೆ ಹಾಗೆ
ಯಾವುದೋ ಒಂದು ಪದಾರ್ಥಗಳ ಸೇವನೆ ಅಥವಾ ಪದಾರ್ಥಗಳ ಆಹುತಿಯಿಂದ ಇಂಥದ್ದೊಂದು ಪುಣ್ಯ ಲೋಕ ಪ್ರಾಪ್ತಿ ಆಕತ್ತಂತ ಹೇಳಿ ಅನೇಕವಾದ ಈ ಕಾಪಾಲಿಕ ಪಂಚತಂತ್ರಾದಿಗಳನ್ನು ಮಾಡಿ ಏನೇನೋ ಮಾಡಿಕೊಂಡು ಹಚ್ಚಿಕೊಂಡಂತಹ ಈ ಪಾಪ ಇದು ನನಗೆ ಸುಟ್ಟು ಮುಂದಿನ ಲೋಕದಲ್ಲಿ ಹಿಂಗ ಅಕ್ಕತಿ ಅಂತ ಹೇಳಿ ಕುಮಾರಿಗ ಭಟ್ರಂತವ್ರು ಜೀವಂತ ಬೆಂಕಿ ಹಚ್ಚಿಕೊಂಡಿರ್ತಮ್ಮ. ಆ ಸಮಯದಲ್ಲಿ ಶಂಕರ ಭಗವತ್ಪಾದರು ಕಾಶಿ ಸಂಚಾರ ಮಾಡಿಕೊಂಡು ಕುಮಾರಲ್ಲಿ ಭಟ್ರನ್ನ ಅದರಿಂದ ಪಾರ ಮಾಡ್ಬೇಕಂತ ಹೇಳಿ ಬಂದು ಹುಚ್ಚಿ ಮಾಡಿದರೆ ಹಾಯು ಸಾಯದೆ ಬಸವಣ್ಣವ್ರ ವಚನ ಇಲ್ಲ. ಹಂಗ ಅದನ್ನ ಹೇಳ್ಬೇಕು, ತತ್ವಜ್ಞಾನ ಹೇಳ್ಬೇಕಂತ ಹೇಳಿ ಬಂದು ಸ್ವತಃ ಪಾಠ ಮಾಡಿದ್ರು. ಕುಮಾರಲ್ಲಿ ಭಟ್ರು ಅಂದ್ರು, ಶಂಕರ ನನ್ನ ಜೊತೆ ವಾಸ ಮಾಡೋದ್ರೊಳಗೆ ಅರ್ಥ ಇಲ್ಲ, ನಾನು ಹೋಗಿ ಹೊಂಟು ಬಿಟ್ಟಿದ್ದೀನಿ, ಬೆಂಕಿ ತಗೊಂಡು ಬಿಟ್ಟತಿ, ಇದನ್ನ ನೋಡ್ಕೊಂಡೆ ನೀ ಇಲ್ಲಿ ನಿಲ್ಲಬೇಡಪ್ಪ. ನನ್ನ ಶಿಷ್ಯರಾದ ಮಂಡನ ಮಿಶ್ರರು ಮುಂದೆ ಹೋಗಿ ನೀನು ಅವ್ರ ಜೊತೆಗೆ ನೀನು ವಾದವನ್ನು ಮಾಡಿ ನಿನ್ನ ಮತವು ಸ್ಥಾಪನೆ ನೀನು ಮಾಡು, ಅವನು ಮತ ಸ್ಥಾಪನೆ ಅವನು ಮಾಡ್ತಾನ, ಅವನು ಎಲ್ಲ ಪಾಠ ಮಾಡಿ ಹೋಗಂತೆ ಹೇಳಿ ಸುಟ್ಕೊಂಡ ಸತ್ರೆ ವಿನಃ ಸದ್ದೂರುವಿನ ಬೋಧೆಯನ್ನು ಕೇಳಲಿಲ್ಲ. ಈ ಅವ್ರದ ಯಾಕೆ ಹೇಳಿನಿ ಅಂದ್ರೆ ಅಜ್ಞಾನಿಗಳ ಕಥೆ ಅಲ್ಲ ಹೇಳಿದ್ದೆ. ಯಾರ್ದ ಕಥೆ ಇದು? ಲೋಕ ಬ್ರಾಹ್ಮಣರು, ಚತುರ್ವೇದಿಗಳು, ಯಜ್ಞಮೂರ್ತಿಗಳಿವರು. ಇಂಥವರಿಗೂ ಕೂಡ ಈ ಪುಣ್ಯ, ಈ ಪಾಪ, ಈ ಸ್ವರ್ಗ, ಈ ಮೃತ್ಯು, ಈ ಪಾತಾಳ, ಇವು ಆ ತಳ ಈ ತಳ ಈ ಭಾವನೆಗಳ ತಲೆ ಒಳಗೆ ಹೊಕ್ಕ ಆತ್ಮನಿಂದ ವಿಮುಕ್ತಿ ಮಾಡಿ ನನ್ನನ್ನು ಈ ರೀತಿಯಾಗಿ ನನಗೆ ತೊಂದರೆ ಕೊಡ್ತಾವಲ್ಲ, ಇದನ್ನ ನಾನು ಏನಾದ್ರು ದಾಟಕ್ಕಾಗೈತೇನೋ ಅಭವ? ನೀನೇ ದಾಟಿಸು, ಹೌದಿಲ್ಲ? ಮುಂದೆ ನೋಡಿ, ನರನು ತೊಡಗಿ ಬ್ರಹ್ಮನು ಕಡೆಯಾದ ಅವರಳು ನೂರ್ಮಡಿಸಿ ಮಿಕ್ಕ ಅರುಷಂಗಳನ್ನು ದಾಂಟಿದ ನಿಜ ಸುಖ ಭರಿತನು ಎಂದು ಎನಿಸು ಎನ್ನನು. ನನ್ನ ಇಚ್ಛಾ ಏನೈತಪ್ಪ? ಭೂಲೋಕದಲ್ಲಿರುವಂತಹ ಈ ನರಲೋಕವನ್ನು ಮೊದಲು ಮಾಡಿಕೊಂಡು ಬ್ರಹ್ಮಲೋಕ ಪರ್ಯಂತರವಾಗಿ ಸರ್ವ ಜೀವಿಗಳ ಅಪೇಕ್ಷೆ ಏನೈತಿ? ಅತ್ಯಂತ ಸುಖವಾಗಿದೆ. ಹೌದು, ಸುಖವಾಗಿರುತ್ತೆ. ಅಥವಾ ನೀವು ಹೇಳಿದ್ರೆ ದುಃಖರಹಿತನಾದಂತ ಸ್ಥಿತಿಯನ್ನು ಪಡಿಬೇಕು. ಹೌದಾ? ಆದ್ರೆ ಅದು ಅಷ್ಟು ಸಹಜವಾಗಿ ನಾನು ಶಬ್ದದಿಂದ ಸಿದ್ಧಿ ಮಾಡ್ಕೋತನಂದ್ರು ಅದು ಆಗೋದಿಲ್ಲ. ಏನಪ್ಪಾ, ದೇವಲೋಕದಲ್ಲಿದ್ದ ದೇವತೆಗಳರ ಏನಾರ ಒಂದ್ಸಲ ಆ ಬೃಹಸ್ಪತಿ ನಮ್ಮಂತ ಈ ಹಿಂಗ ಒಂದು ದೋತ್ರ ಉಟ್ಕೊಂಡು ಗುರುಗಳು ಅಲ್ಲ ಅವ್ರ. ಬೃಹಸ್ಪತಿಯಿಂದ ವಿಜ್ಞಾನವನ್ನು ತತ್ವಜ್ಞಾನವನ್ನು ಹೇಳಿಸಿಕೊಂಡಂತ ಆ ದೇವತೆಗಳು ಏನಾರ ದುಃಖದಿಂದ ಹೊರಗೆ ಹೋದ್ರೇನ್ಪಾ? ಇಲ್ಲ. ಹೋಗ್ಲಿ ಬಿಡಪ್ಪ, ಶುಕ್ರಾಚಾರ್ಯನಂತ ಶ್ರೇಷ್ಠ ವೈದಿಕ ಅವನ ಕಡೆ ಹೇಳಿಕೊಂಡಂತ ಅಸುರದ ಏನಾರ ದುಃಖದಿಂದ ಮುಕ್ತ ಆದ್ರೇನು? ಇಲ್ಲ. ಭೂಲೋಕದಲ್ಲಿ ಸುಖವಾಗಿರ್ಬೇಕಂತ ಹೇಳಿ ಮಾಳಿಗೆ ಮನೆ ಕಟ್ಕೊಂಡು ಹೋಳಿಗೆ ಉಂಡು ಹೆಂಡತಿ ಕರ್ಕೊಂಡು ಅಡ್ಡಾಡಿದಂತ ನರರು ಏನಾದ್ರು ದುಃಖದಿಂದ ಮುಕ್ತ ಆದ್ರೇನು? ಇಲ್ಲ. ಯಾರಿಗೂ ಸಿಗಲಾರದಂತ ಅತ್ಯಂತ ರೂಪವಾದಂತ ಕಲಕದ ಜೀವನದಲ್ಲಿ ತುಳುಕದ ಆನಂದವಾರಿಸಿಯಾಗಿ ನನ್ನನ್ನು ಪರಮಾತ್ಮ ಇರಿಸು ಎನ್ನನು ಕಾಡಲಿಂಗನು. ಮುಂದೆ ಫಲವು ಲೌಕಿಕ ವೈದಿಕವಹ ಕರ್ಮಕುಲವನ್ನು ಎಸಗಿ ಮುನ್ನವೇ ಬಳಿಕ ನಿನ್ನ ಇರವನು ಅರಿದೆ, ಇನ್ನು ಅವನು ಎಳಸಲೀಯದೆ ಇರಿಸು ಎನ್ನನು. ಮಜಾ ಹೆಂಗೈತ್ ನೋಡು, ಮಜಾ. ಮನೆಯೊಳಗಿದ್ದಾಗ ನೋಡು, ಹಿಂದೆ ಹಿರಿಯರ ಕೈಯಿಂದ ಅಮಾಸಿಗೊಂದು ಬಾಣ ಕೊಡ್ಬೇಕು, ಹುಣ್ಣೆಕೊಮ್ಮೆ ಕೊಪ್ಪಳಿಗೆ ಸಿದ್ದಪ್ಪ ಹೋಗ್ಬೇಕು, ಸೋಮವಾರಕ್ಕೊಮ್ಮೆ ಬಸವಣ್ಣಗೆ ಹೋಗ್ಬೇಕು, ಮಂಗಳವಾರ ಹುಲಿಗೆ ಅಮ್ಮಗೆ ಹೋಗ್ಬೇಕು. ಇವು ಮನೆಯಾಗಿದ್ದಾಗಿನ ಚಿಂತೆಗಳು. ಹೌದಾ? ಬಿಟ್ಟು ಬಂದು ಸನ್ಯಾಸಿ ಆದ ನಂತರ ಏನ್ರ ಬಿಟ್ಟು ಏನಂತಂದ್ರ ಗುರುಗಳ ಆರಾಧನೆ ಮಾಡ್ಬೇಕು, ಹಿಂದಿನ ಗುರುಗಳ ಜಾತ್ರೆ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಟುವನ ಬಿಡ್ಲಿಲ್ಲ. ಆ 6ನೇ 7ನೇ ಇದ್ನಿರುದ್ರನ್ನ ಶನಿವಾರ ಏನೋ ಇತ್ತು, ಮಧ್ಯಾಹ್ನಕ್ಕೆ ಮನೆಗೆ ಬನ್ನಿ, ನಮ್ಮವ್ವ ತಮ್ಮ ಬಡ ಬಡ ಪೂಜೆ ಮಾಡು, ಹೋಳಿಗೆ ಹಂಚಿಡ್ತು ಮಾಡಕತ್ತೆ ಅಂತ ನಮ್ಮವ್ವ ಅಲ್ಲು.
ನನಗೆ ಈ ದೇವ್ರು ನನ್ನ ಸಲುವಾಗಿ ಹುಟ್ಟಿದ್ದಾವೇನು, ನನಗ ಯಾಕಿವು ತಗಲ ಅಂತ ಹೇಳಿ ಸಿಟ್ಟು ಬಂದು ನಮ್ಮ ಅವನು ಹುಡುಗ ಆಡೆ ಬರೇ ದೇವ್ರ ಪೂಜೆ ನನಗ ಹಚ್ತೀರ ಅಂತ ಮನಿ ಬಿಟ್ಟ ನಮ್ಮ ಅತ್ತಿ ಮನೆಗೆ ಹೋಗಿ. ನಮ್ಮ ಅತ್ತಿ ಮನೆ 10 ಕಿಲೋಮೀಟರ್ ಇತ್ತು. 10 ಕಿಲೋಮೀಟರ್ ನಡ್ಕೊಂಡು ಹೋಗೋರಾಗ 3 ಗಂಟೆ ಆತ ಅಲ್ಲಿ. ಒಳಗೆ ಹೋಗಿ ನಾ ಕಾರ್ ಇಡ್ತಿದ್ನಿ, ಬಾಯ್ ಒಡೆ ಬಾಳ್ ಚಲೋ ಆತು, ಒಬ್ಬಾಕೆ ಆಗಿದ್ನಿ, ಬಡ ಬಡ ದೇವ್ರ ಪೂಜೆ ಮಾಡ್ಪ ಹೋಳಿಗೆ ಮಾಡ್ತ ನಾನು ಸಾಕಿ ಇಲ್ಲೇ ಪೂಜೆ ಮಾಡಿದ್ರೆ ಇಲ್ಲೇ ಮಾಡಿ ಕೊಡ್ತಿದ್ ನಮ್ಮ 12 ಕನ 3 ತಕ್ಕ ನಡೆದಿದ್ದು ಕರೆ ಆತು, ಮತ್ತು ಪೂಜೆ ಮಾಡೋದ ಕರೆ ಆತು. ಅಂದ್ರ ಜನ್ಮಾಂತರನ್ನ ಮಾಡಿಕೊಂಡಂತ ಈ ಕರ್ಮದ ಕಾಟಗಳು ಸನ್ಯಾಸ ಬಿಡ್ಲಿಲ್ಲ. ವಿವೇಕಾನಂದರ ಜನ್ಮದಿನ ಆಚರಿಸ್ಬೇಕು, ರಾಮಕೃಷ್ಣ ಪರಮಹಂಸರು ಆಚರಿಸ್ಬೇಕು, ಅಷ್ಟೊತ್ತ ನೋಡಿದ ಸಿದ್ಧಾರ್ಡ್ರು ಬರ್ತತಿ, ಅಷ್ಟೊತ್ತ ನೋಡಿದ ಸನ್ಮುಖಾರ್ಡ್ರು ಬರ್ತತಿ, ಅಷ್ಟೊತ್ತ ನೋಡಿದ ಕೊಪ್ಪಳ ಜೋಶಿ ತಪ್ಪನ್ ಬರ್ತತಿ. ಮತ್ ಎರಡೂ ಒಂದಾತ, ಇಲ್ಲೆಡೆ ಸಣ್ಣ ಮಾಡಿತ್ತು, ಅಲ್ಲೆಡೆ ದೊಡ್ಡ ಮಾಡತಿ. ಅಂದ್ರೆ ಮತ್ತೆ ನಿತ್ಯ ನೈಮಿತ್ಯ ಕರ್ಮ ಅಂತ ಮಾಡೋಕಲ್ಲಪ್ಪ. ಹೌದಪ್ಪ, ಜ್ಞಾನ ಆಗಿಬಿಟ್ಟದಲ್ಲ ನನಗೀಗ. ಎಲ್ಲಿ ತಿಳ್ಕಪ್ಪ ಅಂತಃಕರಣ ಶುದ್ಧಿ ತಕ ಇತ್ತು, ಇನ್ನಾರ ಬಿಡ್ಬೇಕಲ್ಲ. ಅಂದ್ರೆ ನಾವ್ ಮಾಡ್ಲದ್ ಮುಂದೆ ಹೆಂಗ್ ಮಾಡ್ತಾರ ಎಲ್ಲ ಮುಂದಿನವ್ರ ಚಿಂತೆ ನೀ ಯಾಕೆ ಮಾಡ್ತೀನಿ, ನಿಂದೊಂದು ಮಾಡ್ಕೊಂಡು ಅತ್ಯಂತ ದುಃಖ ನಿವೃತ್ತಿ ಪಡ್ಯಾಕ್ ನಿಂತಿ. ಅಂದ್ರೆ ಪರಮಾತ್ಮ ಯದ್ಯದ ಆಚರಿತ ಶ್ರೇಷ್ಠ ತತ್ವದೇವತರ ಜನ ತೋ ಅವ್ ಇರಾವ್ ನಮ್ಗಳ ಮುಕ್ತ ಆಗವಲ್ಲವ, ಅವ್ ಕೃಷ್ಣ ಪರಮಾತ್ಮ ಸಂಸಾರ ಮಾಡವ. ಏನಪ್ಪ ಅವ್ ನಮಗಂತೆ ಸನ್ಯಾಸ ಏನ 16,000 ಮನೆ ಬಂದಿದ್ದವ. ಇನ್ನ ಕೆಲವೊಬ್ರಿಗೆ ಪಾಳೆನ ಹತ್ತಿಲ್ಲ. ನೋಡು, ಒಂದು ಮುದುಕಿ ಬಹಳ ಶ್ರೀಮಂತನ ಹೆಂಡತಿ, ಅದು ಮನಕೊಳಕ್ ಮಠಕ್ಕೆ ಬರಾಕತ್ತಿಲ್ಲ. ಆಗತ್ತಂಡಿ ಗುರುಗಳು ಕೇಳಿದ್ರಿ, ಏಮ್ಮ ರಗಡ ದೊಡ್ಡ ಮನಿ ಐತಿ, ಊರಾಗ ಶ್ರೀಮಂತರು ನೀವು, ರಾತ್ರಿ 10 ತನಕ ನಡ್ಕೋತಿಲ್ಲ, ಪೋಳೆ ಮಾಡ್ಕೋತಿ, ಯಾಕೆಮ್ಮ ಅಂತ ಅಂದ. ಆಕೆ ಮುದುಕಿ ಏನಂದ್ಲು, ಏನ್ ಮಾಡ್ಲಿ ಅಜ್ಜ, ನನ್ನ ತ್ರಾಸ ನನಗೆ ಗೊತ್ತಂದ್ಲು. ಕೆಲವು ಏನ್ ತ್ರಾಸ ಐತಿ ಬೇ, ದೊಡ್ಡ ಮನಿ ನಿಮ್ಮದು, ಏನ್ ಯಜಮಾನ್ರು ದೊಡ್ಡ ಮನಿ ಕಟ್ಸ್ಯಾರ, ನಿನಗೇನ್ ತ್ರಾಸ ಐತಿ ಅಂದ್ಕೊಳ್ಳಿಯಪ್ಪ. ನಮ್ಮ ಅತ್ತಿ ಕಾಶಿ ಹೋಗಿದ್ಲಂತ, ಆಕೆಯು ಕಾಶಿ ಆಗಿದ್ದ ಗಂಗಾ ನದಿಯ ನೀರ ಲಿಂಗ ಅವನ್ನೇನೋ ತಂದಾಳ. ನಮ್ಮ ಮಾವ ತಿರುಪತಿಗೆ ಹೋಗಿದ್ದಂತ, ಅಲ್ಲಿ ವಿಷ್ಣುಮೂರ್ತಿ ಲಕ್ಷ್ಮಿ ಅವನ್ನೆಲ್ಲ ನಾಮ ಉಂಡಿ ಅವ ತಂದಾನ. ಹಿಂಗ 7 ತಿರಿಯಿಂದ ತಂದದ್ದು ಮನಿ ತುಂಬಾ ಇಟ್ಟಾರ. ಯಕಾಡೆ ತಿಳಿ ಮಾಡಿ ಮಾಡ್ಕೊಂಡು ಯಕಾಡೆ ಮಾಡಿದ್ರು ಕಾಲು ಒಂದ್ ದೇವ್ರ ಕಡೆನ ಅಕ್ಕಾವ್. ಈಗ ಕಾಲೊಂದು ಯಕಾಡೆ ಮಾಡಿದ್ರು ದೇವ್ರ ಕಡೆ ಅಕ್ಕಾವ್ರಿ. ಮತ್ತೆ ಹೆಂಗ್ ಮಾಡ್ಬೇಕಿನ್, ಕಾಲು ಹೆಂಗ್ ಮಡ್ಚಿಕೊಳಕ್ ಬರ್ತೈತಿ ಬೆಳತಾಕ. ಇನ್ನ ಆ ದೇವರಿಗೆ ಕಾಲ್ ತೋರಿಸ್ದಂಗ ಆಕತ್ಲ ಅಂತ ಹೇಳಿ ನಾ ಮನೇನ ಬಿಟ್ಟು ಬಂದ್ ಮಠಕ್ಕೆ ಬಂದ ನೋಡ ಅಲ್ಲಿ. ಕಡೆ ಕಾಲಕ್ಕೆ ಬಂದ ದೇವರು ನಮ್ಮನ್ನ ಸಂಡ್ಯಾಗೆ ಕೆಡ್ತಾವ ಅಂತೀವ. ಅಂದ್ರೆ ಈ ಎಲ್ಲ ಚಿಂತನೆಗಳು ಹೋಗಿ ಪರಮಾತ್ಮ ಎಲ್ಲಿ ನೀನೆಲ್ಲಿ ತಾವೆಲ್ಲದ ನನಗೆ ಈ ತೆರನಾದ ಭಾವನೆಗಳು ನನ್ನೊಳಗೆ ಬರ್ತಾವ, ಯಾಕೆ ನನ್ನ ಕಾಡಲ್ಲಿ ಇನ್ನೇನೋ ಅಭವ. ಸದುಗತಿಗಳನ್ನು ಬೇರೆ ಬಯಸಲೀಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನು ಅಗಲದೆ ಬೆರೆಸದೆ ಎನ್ನನು. ಸದುಗತಿಗಳು ಅಂದ್ರೇನು? ಚಂಡ ಪ್ರತಾಪದಿಂದರಿಗಳನ್ನೆಲ್ಲವನ್ನು ಜಯಿಸಿ ಭೂಮಂಡಲವನ್ನೆಲ್ಲ ಊರ್ವಣೆ ಆಳುತ್ತಿದ್ದು, ಬಹಳ ದೊಡ್ಡ ಶೂರನಾಗಿ ಬಂಟನಾಗಿ 14 ಲೋಕಂಗಕ್ಕೆ ಒಡೆತನ ಮಾಡಿಕೊಂಡಂತ ಮಹಿಷಾಸುರರು ಕೂಡ ಒಂದಿನ ಹಾಳಾಗಿ ಹೋದ್ರು. ಹೌದಾ? ಹೌದಾ? ಅನೇಕ ಸದ್ಗತಿಯನ್ನು ಬಳಸಿ ಬ್ರಹ್ಮಲೋಕ ಪರ್ಯಂತರವಾಗಿ ಬ್ರಹ್ಮನ ಸ್ಥಾನವನ್ನು ಕಿತ್ತೋಳುವಂತ ನಹುಶಾಲಿಗಳು ಕೂಡ ಏನಾಗಿ ಹೋದ್ರು? ಜಗರನಾಗಿ ಹಾವಾಗಿ ಭೂಮಿ ಮೇಲೆ ಬಿದ್ದು ಹೊಟ್ಟಿ ಕೂಳಿಲ್ಲತ್ತೆ ಅವಳಿದರು. ಇಂಥ ಲೋಕಗಳ ಗೆಳತನ ನನಗೆ ಬೇಡ. ಏನ್ ಅಮೃತ ಹಾರಿಟ್ಕೊಂಡು ಕಾಮದೇನು ಕಲ್ಪವೃಕ್ಷ ಹಿಡ್ಕೊಂಡು ಎದುರಿಗಿರುವಂತಹದ್ದನ್ನ ದೇಹಿಯನ್ನು ಚಿತ್ತ ಮೊದಲು ತಂದು ಕೊಡುವಂತಹ ದೇವಲೋಕದಲ್ಲಿರುವ ದೇವೇಂದ್ರ,
ಹಿರಣ್ಯ ಕಶ್ಯಪ್ ಬಡತಕ್ಕ ಆದ ಹೆಂಡತಿನ ಬಿಟ್ಟು ಓಡಿ ಹೋದ. ಹೌದು. ಇಂಥ ಸದಗತಿಯಿಂದ ಬರುವಂತ ಈ ಪ್ರಾಪ್ತಿಗಳು, ಸ್ವರೂಪಗಳು, ಸಾಮೀಪ್ಯಗಳು, ಸಾಯುಜ್ಯಗಳು, ಸಾಳುಕ್ಯಗಳನ್ನುವಂತಹ ಸದ್ಗತಿಗಳು ಅವು ನನಗೆ ಬೇಡ. ಶಂಭುಲಿಂಗವೇ ಅಂದ್ರೆ ಸಹಜ ಸ್ವರೂಪ ಜ್ಞಾನವೇ, ಹೇ ನಿಶ್ಚಿಂತ ರೂಪನಾದಂತ ಹೇ ಪರಮಾತ್ಮನೇ, ಗುರುದೇವನೇ, ದಯಾನವೇ, ದಿವಾಕರಣೆ, ನಾನು ಸಹಜವಾಗಿ ನನ್ನ ಸ್ವರೂಪಾನಂದದಲ್ಲಿ ಇರುವಂತಹದ್ದನ್ನು ಮಾತ್ರ ನನಗೆ ಪರಮಾತ್ಮ ಬೇಕಾಗ್ಯದ. ಇವೆಲ್ಲವನ್ನು ನನ್ನ ಕರ್ತವ್ಯ ಅಲ್ಲ, ನನಗೆ ನಿಗುವುದಿಲ್ಲ. ಹೇ ದೇವಾ, ಇವುಗಳನ್ನ ನೀನೇ ಬಿಡಿಸು ಅಂತ ಹೇಳಿ ಅವ್ರು ಏನ್ ಮಾಡಕತ್ತಾರಪ್ಪ ಅಂತಂದ್ರೆ, ಇವು ಬಹಳ ಚಂದ. ಪತಂಜಲ ಯೋಗ ಸೂತ್ರದಲ್ಲೇ ಇವಕ್ಕೊಂದು ಸುಂದರವಾದ ಸ್ಥಾನ ಕೊಟ್ಟಾನ. ಆಬ್ಸ್ಟ್ಯಾಕಲ್, ಇಂಗ್ಲಿಷ್ ನೊಳಗೆ ಏನಂತಾರೆ, ಆಬ್ಸ್ಟ್ಯಾಕಲ್ ಅಂದ್ರೆ ಇವು ಏನ್ ಮಾಡ್ತಾವು, ಇವು ನಿಮಗೆ ತಂದ್ರ, ಗೀತೆಯೊಳಗಿದ್ರೆ ಹೆಸರು ತಂದ್ರ, ಹೌದಿಲ್ಲ? ಅಂಥವುಗಳ ಮುಂದೆ ನನ್ನನ್ನ ಕಾಡ್ತಾವ ಪರಮಾತ್ಮ, ನೀನೇ ಇದರಿಂದ ನಮಗೆ ತೊಲಗಿಸು ಅಂತ ಹೇಳಿ ಸದ್ಗುರುವಿನಲ್ಲಿ ಭಿನ್ನಹ ಮಾಡ್ತಾರೆ ಎಂಬಲ್ಲಿಗೆ. ನಮಸ್ಕಾರ. ನಮಸ್ಕಾರ.